ನಮಸ್ಕಾರ. ಅನ್ನದಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಎಲ್ಲೊಬ್ರು ವಿದ್ಯಾವಂತ ರೈತರಿದ್ದಾರೆ. ತಂದೆ ಹಾಕೊಟ್ಟ ಬುನಾದಿಯಲ್ಲೇ ಇಂದು ಕೃಷಿ ಮಾಡ್ತಾ ಲಕ್ಷ ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಸಾಯನಿಕ ಕೃಷಿಯಿಂದ ಬೇಸತ್ತಿದ್ದ ಇವರು ಇಂದು ಸಾವಯವ ಮಾದರಿಯ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಬಂಪರ್ ಇಳುವರಿಯನ್ನ ಪಡೀತಾ ನೆಮ್ಮದಿಯ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರು ಆ ರೈತ? ಯಾವ್ಯಾವ ಬೆಳೆಗಳ ಕೃಷಿ ಮಾಡ್ತಾ ಇದ್ದಾರೆ? ಯಾವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಕೃಷಿ ಮಾಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಿಗ್ರಿ ಮುಗಿಸಿದ್ರೆ ಸಾಕು, ಕೆಲಸ ಹುಡ್ಕೊಂಡು ವಿದ್ಯಾವಂತ ಯುವಕರು ನಗರದ ಕಡೆ ವಲಸೆ ಬರ್ತಾ ಇರೋ ಇಂದಿನ ಕಾಲದಲ್ಲಿ ಎಲ್ಲೊಬ್ರು ಮಾತ್ರ ತುಂಬಾನೇ ಡಿಫರೆಂಟ್. ನರ್ಸಿಂಗ್ ಓದಿರೋ ಇವರು ನಗರ ಜೀವನಕ್ಕೆ ಗುಡ್ ಬೈ ಹೇಳಿ ಇಂದು ಅಪ್ಪಟ ಮಣ್ಣಿನ ಮಗನಾಗಿ ಭೂಮಿ ತಾಯಿಯ ಸೇವೆ ಮಾಡ್ತಾ ನೆಮ್ಮದಿಯ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಹೀಗೆ ತೋಟದಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಯ ಹೆಸರು ಯಶವಂತ್ ಅಂತ. ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ ತಾಂಡಾದವರು. ನರ್ಸಿಂಗ್ ಓದಿರೋ ಇವರು ಕೃಷಿ ಮಾಡೋದಕ್ಕೂ ಮುಂಚೆ ಮುಂಬೈನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ತಂದೆಯವರ ಪ್ರೇರಣೆಯಿಂದಾಗಿ, ಕೃಷಿಯ ಸೆಳೆತದಿಂದಾಗಿ ಕೆಲಸ ಬಿಟ್ಟು ಊರಿಗೆ ಬಂದು ತಂದೆಯವರ ಮಾದರಿಯಲ್ಲಿ ಸಮಗ್ರ ಕೃಷಿ ಮಾಡ್ತಿದ್ದಾರೆ. ಚಿಕ್ಕವರು ಇರೋತ್ತಿಗೆ ಅಂತಾರೆ, ನಮ್ಮ ತಂದೆಯವ್ರು ಅಂತಾರೆ, ಇದೇ ನಮ್ಮ ಸಾಂಪ್ರದಾಯಿಕ ಬೆಳೆ. ಶೇಂಗಾ ಆಗಲಿ, ಹತ್ತಿ ಆಗಲಿ, ಕಡಲೆ, ತೊಗರಿ ಈ ಥರ ಅಂತಾರೆ, ಈ ಬೆಳೆ ಬೆಳೀತಿದ್ರು. ಏನೋ ಅವ್ರು ಅಂತಾರೆ ಯಾವುದೋ ಊರಿಗೆ ಅಂತಾರೆ ಒಂದು ಟೈಮ್ ಹೋಗಿದ್ರು. ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಏನು ಬಾಜು ಅಂತ ತೋಟ ಮಾಡಿದ್ರಂತ. ಆದರೆ ಅಲ್ಲಿ ನೀರಿಂದ ಏನು ಅಷ್ಟೊಂದು ಇದ್ದಿರಲಿಲ್ಲ. ಆದರೆ ನಮ್ಮ ಹತ್ರ ಅಂತ ಕರೆಂಟ್ ಇದೆ, ದಾರಿ ಇದೆ, ಬೋರ್ವೆಲ್ ಇದೆ, ಬಾವಿ ಇದೆ. ಆದರೆ ನಾನು ಯಾಕೆ ಮಾಡಬಾರ್ದು ಅಂತ ಅದರಿಂದ ಪ್ರೇರಣೆಗೊಂಡು ಇಲ್ಲಿಗೆ ಬಂದಂತ ತೋಟ ಮಾಡಿದರು. ಆದರೆ ಮುಂಚೆ ಅಂತಾರೆ ನಮ್ಮ ಭಾಗದಲ್ಲಿ ಅಂತಾರೆ, ಯಾರು ಅಂತಾರೆ ಈ ಥರ ಅಂತಾರೆ ಹಣ್ಣಿನ ಬೆಳೆ ಅಂತಾರೆ ಬೆಳೆದಿರಲಿಲ್ಲ. ಏನೋ ಕೂಡ ಬೆಳೆದಿದ್ರು ಕೂಡ ಅದು ಡೊಣದ ಮೇಲೆ ಅಂತಾರೆ, ಬಾರ್ಡ್ರ್ ಮೇಲೆ ಅಂತಾರೆ 1-2 ನೇರಳೆ ಗಿಡ, ಮಾವಿನ ಗಿಡ ಅಷ್ಟೇ ಇದ್ದಿದ್ದು. ಆಗಂತಾರೆ ನಮ್ಮ ಮಾರ್ಕೆಟಿಂದ ಅಂತಾರೆ ಗೊತ್ತಿರಲಿಲ್ಲ. ಮಾರ್ಕೆಟಿಂದ ನೀವು ಒಂದು ಸಮಸ್ಯೆ ಆಗ್ತಿರ್ಬೋದು ಮುಂದೋಗಿ ಅಂತ ಆ ಲೆಕ್ಕದ್ರಿಂದ ಸಮಗ್ರ ಬೇಸಾಯ ಪದ್ಧತಿ ಇದ್ರಲ್ಲಿ ಅಂತಾರೆ ನಮ್ಮ ತಂದೆಯವರು ಏನು ಮಾಡಿದ್ರು, ಒಂದು 5 ಎಕರೆ ಇದರಲ್ಲಿ 17 ವರ್ಷದ ಹಿಂದ್ಗಡೆ ಇದು 5 ಎಕರೆ ಇದರಲ್ಲಿ ಅಂತಾರೆ ಮಿಕ್ಸ್ ಕ್ರಾಪ್ ಮಾಡಿದ್ರು. ಯಶವಂತರ ಬಳಿ 27 ಎಕರೆ ಜಮೀನಿದ್ದು ತೋಟಗಾರಿಕೆ ಬೆಳೆಗಳ ಕೃಷಿ ಮಾಡೋದಕ್ಕೂ ಮುಂಚೆ ಸಾಂಪ್ರದಾಯಿಕ ಬೆಳೆಗಳಾದ ರಾಗಿ, ಜೋಳದಂತಹ ಬೆಳೆಗಳನ್ನ ಬೆಳೀತಾ ಇದ್ರು. ಸರಿಯಾದ ಬೆಲೆ ಸಿಗದೆ ನಷ್ಟ ಅನುಭವಿಸ್ತಾ ಇದ್ದ ಇವರು ಇಂಟರ್ನೆಟ್ನಲ್ಲಿ ಸಿಕ್ಕ ಮಾಹಿತಿಯಿಂದ ತೋಟಗಾರಿಕೆ ಬೆಳೆಗಳ ಕೃಷಿ ಮಾಡ್ತಾ ಉತ್ತಮ ಆದಾಯವನ್ನ ಗಳಿಸ್ತಾ ಇದ್ದಾರೆ. ನಮ್ದಂತಾರ ಮೊದಲಿಂದಲೇ ಕೃಷಿ ಪ್ರಧಾನ ಕುಟುಂಬ. ನಮ್ಮ ತಾತ ಮುತ್ತಾತರಿಂದ ಅಂತಾರ ನಾವು ಯಾವುದೇ ಥರ ಅಂತಾರ ಬೇರೆ ವ್ಯವಹಾರ ಇದು ಅದು ಮಾಡ್ತಾ ಇರಲಿಲ್ಲ. ಕೃಷಿನೇ ನಂಬಿ ಬದುಕಿದವರು. ಏನೋ ಒಂದು ಅಂತಾರ ನಾನು ಇಂಟರ್ನೆಟಲ್ಲಿ ನೋಡಿದೆ. ಮತ್ತು ಕೆಲವೊಂದು ಅಂತಾರ ಮುಂಚೆ ಅನ್ನದಾತ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು. ಆ ಮ್ಯಾಗ್ಝಿನಲ್ಲಿ ಓದ್ತಿದ್ವಿ. ಮತ್ತು ನಾವು ರೈತರ ಮಕ್ಕಳಾಗಿ ಇಲ್ಲಿ ಯಾಕೆ ದುಡಿಬೇಕು, ಅದನ್ನು ಬಿಟ್ಟು ಅಂತಾರೆ ಸ್ವಂತ ಅಂತಾರೆ ನಮ್ಮದು ಹೊಲ ಇದೆ, ಅದೇ ಹೊಲದ್ರಲ್ಲಿ ಏನೋ ಒಂದು ಮಾಡಬೇಕು, ತೋಟಗಾರಿಕೆ ಬೆಳೆ ಅಂತಾರೆ ಮತ್ತಿಷ್ಟು ಬೆಳಿಬೇಕು, ಮತ್ತೊಬ್ರಿಗೆ ಅಂತ ಪ್ರೇರಣೆ ಆಗಬೇಕು. ಯಾಕಂದ್ರೆ ಇವತ್ತಿನ ದಿನ ಎಷ್ಟೋ ಜನ ಅಂತಾರೆ ಓದ್ಬಿಟ್ಟು ನಾವು ಓದಿದವರು ನಮ್ಮ ಕೈಲಿ ಆಗಲ್ಲ, ನಾವು ಏನೇ ಇದ್ರು ಕೂಡ ಜಾಬ್ ಮಾಡ್ಬೇಕಂತ ಹೇಳ್ತಿರ್ತಾರೆ. ಆದರೆ ನಾನಂತವ್ರು ಓದ್ದವನಂತಾರ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ, ನಾವು ಕೂಡ ಈ ಗ್ರಾಮೀಣ ಭಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಂತಾರೆ ಕೃಷಿಕರ ಥರ ನಾವು ದುಡಿದು ಅವ್ರಿಗಂತಾರೆ ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕಂತ ಅನಿಸ್ತು. ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಅಂತಾರೆ ಸ್ವಲ್ಪ ದಿನ ಅಂತ ತೊಂದರೆ ಆಯಿತು, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಮುಂಚೆ ಅಂತಾರೆ ಒಂಥರ ಸೋಮಾರಿ ಥರ ನಮ್ಮ ಜೀವನ. ಇಲ್ಲಿ ಬಂದ್ಮೇಲೆ ಅಂತಾರೆ ಮೈ ಮರುದು ದುಡಿದು ಅದೇ ನಾವು ದುಡಿಯೋದ್ರಿಂದ ಅಂತಾರೆ ನಮ್ಗಂತಾರ ಇಲ್ಲಿ ಸಿಗೋ ಸುಖ ಶಾಂತಿ ಅಲ್ಲಿ ಸಿಗ್ತಿರ್ಲಿಲ್ಲ. ತೋಟಗಾರಿಕೆ ಬೆಳೆಗಳ ಕೃಷಿ ಮಾಡೋದಕ್ಕೂ ಮುಂಚೆ ಪ್ರಾಯೋಗಿಕವಾಗಿ 6 ಎಕರೆಯಲ್ಲಿ ಮಾವು, ಸಪೋಟ ಬೆಳೆ ಬೆಳೆಯಲು ಆರಂಭಿಸಿದ್ರು. ತಂದೆಯ ಮಾರ್ಗದರ್ಶನದಂತೆ ಹಾಗೂ ಕೃಷಿ ಅಧಿಕಾರಿಗಳ ಸಲಹೆ ಪಡೆದು ವಿವಿಧ ತಳಿಗಳ ಮಾವಿನ ಗಿಡವನ್ನ ನಾಟಿ ಮಾಡಿದ್ದ ಇವರು ಮೊದಲ ಪ್ರಯೋಗದಲ್ಲೇ ಯಶಸ್ವಿಯಾಗಿದ್ದಾರೆ. ಆರು ಎಕರೆ ಇದ್ರಲ್ಲಿ ಅಂತಾರೆ ಪಪ್ಪಾಯ ಬೆಳೆದ್ವಿ. ಪಪ್ಪಾಯ ಇದ್ರಲ್ಲಿ ಅಂತಾರೆ ರೆಡಿ ವೆರೈಟಿ ಹಾಕಿದ್ವಿ. ಅದರಲ್ಲಿ ಅಂತಾರೆ ಒಳ್ಳೆ ಬೆನಿಫಿಟ್ ಆಯಿತು.
ಅದಾದ್ಮೇಲೆ ಪಪಾಯ ಆದ್ಮೇಲೆ ಅಂತಾರೆ ಅದೇ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದ್ದಿತ್ತಲ್ಲ ಮತ್ತೆ ಕೆಡಿಸ್ಬೇಕು ಮತ್ತೆ ಅಂತ ತೋಟ ಮಾಡಿದಂತಾರ ಮತ್ತೆ ಅದೇ ಹಳೆ ಸಾಂಪ್ರದಾಯಿಕ ಪದ್ಧತಿ ಯಾಕೆ ಹೋಗೋದು ಸಾಂಪ್ರದಾಯಿಕ ಬೆಳೆದು ಯಾಕಂತ ಮತ್ತೆ ಕಲ್ಲಂಗಡಿ ಹಾಕಿದ್ವಿ ನಾಮಧಾರಿ ವೆರೈಟಿದು. ಆ ಕಲ್ಲಂಗಡಿ ಇರೋದ್ರಲ್ಲೂ ಕೂಡ ಒಳ್ಳೆ ಬೆನಿಫಿಟ್ ಆಯಿತು. ಅದಾದ್ಮೇಲೆ ಅಂತಾರೆ ಮತ್ತೆ ಅದ್ಯಾಕೆ ಕೆಡಿಸೋಣ ಮತ್ತೆ ಈಗ ತೋಟಗಾರಿಕೆ ಬೆಳೆ ಅಂತ ಅಂದಮೇಲೆ ತೋಟಗಾರಿಕೆನೇ ಬೆಳೆಯೋಣ ಅಂತ ಮತ್ತೆ 30 ಫೀಟಿಗೆ ಒಂದು ಅಂತಾರೆ ಮಾವು ವೆರೈಟಿ ಅಂತ ಮಾವು ಹಾಕಿದ್ವಿ. ಮಾವಿನಲ್ಲಿ ಅಂತಾರೆ ತೋತಾಪುರಿ ಇದೆ, ಮಲ್ಲಿಕಾ, ಆಪೂಸ್ ಮತ್ತು ನಂಗಡ, ಬೆನಿಶಾನ್, ಕೆಲವೊಂದು ಅಂತಾರೆ 7-8 ವೆರೈಟಿ ಅಂತಾರೆ ಮಾವು ಹಾಕಿದ್ವಿ. ಹೊಂದಿರೋ ಇವರು ಪೇರಲೆ ಕೃಷಿಗೆ ಹನಿ ನೀರಾವರಿಯ ಮೂಲಕ 924 ಪೇರಲೆ ಗಿಡಗಳಿಗೆ ನೀರನ್ನ ಒದಗಿಸುತ್ತಿದ್ದಾರೆ. ಅಲ್ಲದೆ ಭೂಮಿಗೆ ಸಗಣಿ ಗೊಬ್ಬರವನ್ನ ನೀಡ್ತಾ ಇರೋದ್ರಿಂದ ಕಡಿಮೆ ಖರ್ಚಿನಲ್ಲೇ ಬಂಪರ್ ಇಳುವರಿಯನ್ನ ಪಡೆದಿದ್ದಾರೆ. 17 ವರ್ಷದಿಂದಗಡೆ ನಾವು ಒಂಥರ ಫ್ಲಡ್ ಇರಿಗೇಷನ್ ಇತ್ತು. ಅವಾಗ ಅಂತಾರ ಇದು ನಮ್ಮ ಕೂಲಿ ಆಳಿಂದ ಅಂತ ದೊಡ್ಡ ಸಮಸ್ಯೆ ಇತ್ತು. ಅದು ನೋಡ್ಬಿಟ್ಟು ನಾವು ಯಾಕಪ್ಪ ಇದೆಲ್ಲ ಯಾಕೆ ಮಾಡಕ್ ಹೋಗ್ಬೇಕು ಅಂತ ಆ ಲೆಕ್ಕದ್ರಿಂದ ಅಂತಾರೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ವಿ. ಇದರಿಂದ ಅಂತಾರೆ ನಮ್ಗಂತಾರ ಕಳೆ ಅಂತ ನಿಯಂತ್ರಣಕ್ಕೆ ಬಂತು. ಎರಡನೇದಂತಾರ ಲೇಬರ್ದು ಅಂತಾರ ಖರ್ಚು ಉಳಿತು. ಇನ್ನೊಂದು ಅಂತಾರ ಅಟ್ ಎ ಟೈಮ್ ಒಂದೇ ದಿನದಲ್ಲಿ ಅಂತಾರ 5 ಎಕರೆ ಅಂತಾರ ಹೊಲ ತೊಯ್ತಿತ್ತು. ಹಾಗಾಗಿ ಇದು ನೋಡ್ಬಿಟ್ಟು ಮತ್ತೆ ಉಳಿದಿದ್ದಂತಾರ 11 ಎಕರೆ ಹೊಲಕ್ಕಂತಾರ ಅದು ಕೂಡ ಅಂತಾರೆ ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಇದರಿಂದ ಅಂತಾರ ನಮ್ಗಂತ ನೀರಿನ ಕೂಡ ಸದ್ಬಳಕೆ ಆಗತ್ತೆ. ಎರಡನೇದಂತಾರ ನೀರಿಂದ ಯಾವುದೇ ಥರ ಅಂತಾರ ವೇಸ್ಟ್ ಆಗಲ್ಲ. ಮೂರನೇದಂತಾರ ನಮ್ಗಂತಾರ ಜಾಸ್ತಿ ಅಂತಾರ ಯಾವುದೇ ಥರ ಇವು ಸದಿ ಅವೆಲ್ಲ ಬರಲ್ಲ. ಅದು ನೋಡ್ತಿರ್ಬೇಕಾದ್ರೆ ನಾವು ಒಂಥರ ಬೇರೆ ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಯಾವುದೇ ಕೃಷಿ ಮೇಳ ಆಗಲಿ ಬೇರೆ ಕಡೆ ನರ್ಸರಿಗೆ ಹೋಗ್ತಿರ್ಬೇಕಾದ್ರೆ ಯಾರೋ ತೋಟ ಮಾಡಿದಾರ ಅಂತಾರೆ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇರ್ತೀವಿ. ಮತ್ತೆ ನಮ್ಮ ಭಾಗದಲ್ಲಿ ಅಂತಾರೆ ಕರಿಬೇವು ಯಾರು ಹಾಕಿರ್ಲಿಲ್ಲ. ಕರಿಬೇವು ಹಾಕಿದ್ರು ಕೂಡ ಇದು ಹೊಲದ ಬಾರ್ಡ್ರಲ್ಲಿ ಮಾತ್ರ ಹಾಕಿರ್ತಾರೆ ಮನೆಗಂತ ಒಂದಿಷ್ಟು. ಆದ್ರೆ ನಾವು ಅಂತಾರೆ ಯಾಕೋ ಒಂದು ಹೆಜ್ಜೆ ಮುಂದೋಗಿ ನಾವು ಕೂಡ ಅಂತಾರ 1-2 ಎಕರೆ ಟ್ರೈ ಮಾಡಿ ನೋಡೋಣ ಅಂತ ನಾವು ಹತ್ತಿ ಥರ ಅಂತಾರ ಹತ್ತಿ ಸಾಲು ಯಾವ ಥರ ನಾಟಿ ಮಾಡಿರ್ತೀವಲ್ಲ ಆ ಥರ ಅಂತಾರ 1 ಮೀಟ್ರ್ ಸಾಲಿಂದ ಸಾಲು 1 ಮೀಟ್ರ್. ಪೇರಲೆ ಕೃಷಿಗೆ ಕೀಟ ಬಾಧೆ ಆಗೋದು ಸಾಮಾನ್ಯ. ಅಲ್ಲದೆ ಸಂಪೂರ್ಣವಾಗಿ ಸಾವಯವ ಮಾದರಿಯಲ್ಲಿ ಪೇರಲೆ ಕೃಷಿ ಮಾಡ್ತಾ ಇರೋ ಯಶವಂತ್ ಕೀಟಗಳ ಹಾವಳಿಯನ್ನ ತಪ್ಪಿಸಲು ಸ್ವತಃ ಇವರೇ ಕೀಟಗಳ ಕಡಿವಾಣಕ್ಕೆ ಪ್ಲಾಸ್ಟಿಕ್ ಬಾಟಲ್ನಿಂದ ಮೋಹಕ ಬಲೆ ಅಳವಡಿಸಿದ್ದಾರೆ. ಇದರಿಂದ ಕೀಟಗಳ ಹಾವಳಿ ತಪ್ಪಿ ಉತ್ತಮ ಇಳುವರಿಯನ್ನ ಪಡೆಯಲು ಸಾಧ್ಯವಾಗಿದೆ. ಯಾವುದೇ ಹಣ್ಣಿರ್ಲಿ ಎಲ್ಲ ಹಣ್ಣಿಗೆ ಕೂಡ ಇದು ಹಣ್ಣಿನ ನೊಣ ಅಂತ ಬರತ್ತೆ, ಒಂದು ಫ್ರೂಟ್ ಫ್ಲೈ ಅಂತ. ಅದು ಫ್ರೂಟ್ ಫ್ಲೈ ಅಂತಾರ ಮುಂಚೆ ನಾವು ಅಂತಾರ ಬ್ಯಾರಿಕ್ಸ್ ಕಂಪ್ನಿಯವ್ರು ತಂದಿದ್ವಿ. ಅದು ಒಂದು ಫ್ರೂಟ್ ಫ್ಲೈ ಬಾಕ್ಸ್ 200 - 250 ರೂಪಾಯಿ. ಆಗಂತಾರ ಅದ್ರಲ್ಲಿ ನೋಡಿದ್ವಿ ಎಲ್ಲ ಫ್ರೂಟ್ ಫ್ಲೈಸ್ ಎಲ್ಲ ಬಂದು ಬಿದ್ದಿದ್ದು. ಅದು ನೋಡ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಅವಾಗ ಅಂತಾರ ಸೌತ್ ಆಫ್ರಿಕಾದವ್ರದ್ದು ಅಂತಾರ ಒಂದು ವಿಡಿಯೋ ಸಿಕ್ತು. ಅದ್ರಲ್ಲಿ ಅಂತಾರ ಅವ್ರು ಬೇರೆ ಒಂದು ಬಾಟಲ್ ತೊಗೊಂಡು ಬಾಟಲಲ್ಲಿ ಅಂತಾರ ಫ್ರೂಟ್ ಫ್ಲೈ ಇದು ಮಾಡಿದ್ರು. ಮತ್ತು ನಾನು ಡೀಪಾಗಿ ಅಂತಾರ ಅದ್ರ ಬಗ್ಗೆ ಅಂತಾರ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಏನು ಕೆಮಿಕಲ್ ಹಾಕಿರ್ತಾರ ಏನಿಲ್ಲ ಅಂತ ಗೊತ್ತಾಯ್ತು. ಅದರಲ್ಲಿ ಅಂತಾರ ಮಿಥೈಲ್ ಯೂಸೆನಾಲ್ ಅಂತ ಒಂದು ಫೆರೋಮೋನ್. ಅದು ಆ್ಯಕ್ಚುಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಮತ್ತು ನಮ್ಮ ತೋಟಗಾರಿಕಾ ಇಲಾಖೆ ತಜ್ಞರು ಅಂತಾರ ಬಂದು ಅವ್ರು ತಿಳಿಸಿರೋ ಪ್ರಕಾರ ಮತ್ತು ಅವ್ರ ಕಡೆ ನಾನು ಕೂಡ ನಾಲೆಜ್ ತಗೊಂಡೆ. ಅವ್ರ ಕಡೆಯಿಂದ ಅಂತಾರೆ ನನಗೆ ಏನು ಬೇಕು ಏನಿಲ್ಲ ಯಾವುದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಅವ್ರು ಕೂಡ ಸವಿಸ್ತಾರವಾಗಿ ಅಂತಾರೆ ಹೇಳಿದರು. ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಿ ಪೇರಲೆ ಕೃಷಿ ಮಾಡ್ತಾ ಇರೋ ಯಶವಂತ್ ಕೆಜಿಗೆ 30 ರೂಪಾಯಿನಂತೆ ಮಾರಾಟ ಮಾಡ್ತಿದ್ದಾರೆ. ಇದೀಗ ಉತ್ತಮ ಇಳುವರಿ ಬರೋದ್ರಿಂದ ಪ್ರತಿನಿತ್ಯ 5,000 ಆದಾಯವನ್ನ ಈ ಪೇರಲೆ ಹಣ್ಣಿನಿಂದಲೇ ಸಂಪಾದನೆ ಮಾಡ್ತಾರೆ. ಯಾದಗಿರಿಯ ಪ್ರಗತಿಪರ ರೈತರಾಗಿರೋ ಯಶವಂತ್ 26 ಎಕರೆಯಲ್ಲಿ ಪೇರಲೆ ಜೊತೆಗೆ ತೋಟಗಾರಿಕಾ ಬೆಳೆಗಳಾದ ನಿಂಬೆ, ನೇರಳೆ, ಕಿತ್ತಲೆ ಹಣ್ಣಿನ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಈ ಹಣ್ಣುಗಳ ಕೃಷಿ ಮಾಡ್ತಾ ಇದ್ದಾರೆ, ಎಷ್ಟು ಆದಾಯ ಗಳಿಸ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಶವಂತ್ ತಂದೆಯವರಾದ ವಿಜಯ್ ಕುಮಾರ್ ರವರ ಮಾರ್ಗದರ್ಶನದಲ್ಲಿ ಪೇರಲೆ ಕೃಷಿಯ ಜೊತೆಗೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ನಿಂಬೆ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ.
ಗಿಡದಿಂದ ಗಿಡಕ್ಕೆ 18 ಅಡಿ, ಸಾಲಿನಿಂದ ಸಾಲಿಗೆ 18 ಅಡಿ ಅಂತರವಿರುವಂತೆ 200 ನಿಂಬೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಕಾಗಾಜಿ ತಳಿಯ ನಿಂಬೆ ನಾಟಿ ಮಾಡಿರುವ ಇವರು ನಿಂಬೆ ದೀರ್ಘಾವಧಿಯ ಬೆಳೆಯಾಗಿರೋದ್ರಿಂದ ಕಾಲಕಾಲಕ್ಕೆ ನೀರು, ಕೊಟ್ಟಿಗೆ ಗೊಬ್ಬರವನ್ನ ನೀಡ್ತಾ ಪೋಷಣೆ ಮಾಡುತ್ತಿದ್ದಾರೆ. ಅಲ್ಲದೆ ನಿಂಬೆ ಗಿಡಕ್ಕೆ ಬರುವ ಎಲೆ ಚುಕ್ಕೆ ರೋಗವನ್ನ ತಪ್ಪಿಸಲು ಕಾಲಕಾಲಕ್ಕೆ ರಾಸಾಯನಿಕವನ್ನ ಸಿಂಪಡಣೆ ಮಾಡ್ತಾ ನಿಂಬೆಗೆ ಯಾವುದೇ ರೋಗ ಕಾಣಿಸಿಕೊಳ್ಳದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಿ. ನಿಂಬೆ ಕೂಡ ನಮ್ಗಂತಾರ ಬೇಸಿಗೆ ಇದರಲ್ಲಿ ಮಾತ್ರ ಬಂಪರ್ ಬೆಲೆ. ಅದನ್ನ ಬಿಟ್ರೆ ನಾವು ಮಳೆಗಾಲದ್ರಲ್ಲಿ ಅಂತಾರ ಕೆಲವೊಂದು ಟೈಮು ಒಂದೊಂದು ಚೀಲ ಅಂತಾರ 50 kg ಬ್ಯಾಗ್ ಅದರಲ್ಲಿ ಅಂತಾರ ತುಂಬಿ ಕೊಟ್ಟರು ಕೂಡ ಒಂದು ಭಾಳ ಅಂತಾರ ಮ್ಯಾಕ್ಸಿಮಮ್ 400-500 ರೂಪಾಯಿ ಹೋಗುತ್ತೆ. ಅದೇ ಬೇಸಿಗೆ ಇದ್ರೊಳಗೆ ಅಂತಾನೆ ಕೆಲವೊಂದು ಟೈಮ್ ಹೇಳಕ್ಕಾಗಲ್ಲ. ಕೆಲವೊಂದು ಟೈಮ್ ಅಂತಾರೆ ಇದು ಮಾರ್ಕೆಟ್ ಅಂತಾರ ಫ್ಲಕ್ಚುಯೇಟ್ ಆಗ್ತಿರತ್ತೆ. ಕೆಲವೊಂದು ಟೈಮ್ 3000 ರೂಪಾಯಿ ಚೀಲ ಹೋದ್ರೆ ಕೆಲವೊಂದು ಟೈಮ್ ಅಂತಾರ 5000 ಅಂತಾರ ಒಂದು ಚೀಲಕ್ಕೆ ಹೋಗತ್ತೆ. ಆ ಥರ ಅಂತಾರೆ. ನಾವು ನಿಂಬೆದ್ರಿಂದ ಏನೋ ಒಂದು ಬೆನಿಫಿಟ್ ಮಾಡ್ಕೋಬೇಕು ಅಂದ್ರೆ ಅದು ಬೇಸಿಗೆ ಇದರಲ್ಲಿ ಬೆಳೆಯೋದಂತಾರ ಉತ್ತಮ. ನಿಂಬೆಗೆ ನೋಡ್ರಿ ಮೇಜರ್ ಡಿಸೀಸ್ ಯಾವುದೇ ಥರ ನಮ್ಗೆ ಬಂದಿಲ್ಲ. ಮೇನ್ ಬರೋದಂತಾರ ಒಂದು ಕಾಯಿ ಕಜ್ಜೆ ಅಂತ, ಎಲೆ ಚುಕ್ಕೆ ರೋಗ. ಆಗ ಮಾತ್ರ ನಾವು ಅಂತಾರೆ ಕೆಮಿಕಲ್ ಸ್ಪ್ರೇ ತಗೊಳ್ಳೋದು. ಅವಾಗ ಅಂತಾರೆ ಇದು ಸ್ಟೆಪ್ಟೊಮಿಸಿನ್ ಅಂತ, ಟೆಟ್ರಾಸೈಕ್ಲಿನ್ ಅಂತ ಒಂದು ಪೌಡರ್ ಬರುತ್ತೆ, ಅದು ಸ್ಪ್ರೇ ಮಾಡ್ತೀವಿ. ಅದು ಒಂದೇ ಟೈಮ್ ಸ್ಪ್ರೇ ಮಾಡೋದ್ರಿಂದ ಅಂತಾರೆ ಕಂಪ್ಲೀಟ್ ಇದಾಗತ್ತೆ. ಅದನ್ನ ಬಿಟ್ಟು ಕಾಯಿ ಮೇಲೆ ಅಂತಾರೆ ಯಾವುದೇ ತರ ಅಂತ ಚುಕ್ಕೆ ಇರಲ್ಲ, ಇನ್ನೊಂದಿರಲ್ಲ. ನಿಂಬೆಗೆ ಅಂತಾರೆ ಯಾವುದೇ ತರ ರೋಗ ರುಜಿನ ಬರಲ್ಲ. ನಿಂಬೆಗೆ ಸೀಸನ್ಗೆ ತಕ್ಕಂತೆ ಮಾರುಕಟ್ಟೆ ಇರೋದ್ರಿಂದ ಹೋಟೆಲ್ ಹಾಗೂ ಡಾಬಾಗಳಿಗೆ ನಿಂಬೆಯನ್ನ ಮಾರಾಟ ಮಾಡ್ತಾ ವಾರ್ಷಿಕವಾಗಿ 3 ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಅಲ್ಲದೆ ಇವರ ತೋಟದಲ್ಲಿ ಪ್ರತಿದಿನವೂ ನಿಂಬೆಯ ಇಳುವರಿ ಬರ್ತಾ ಇದ್ದು ಪ್ರತಿನಿತ್ಯ 50 ಕೆಜಿಯಷ್ಟು ನಿಂಬೆಯನ್ನ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಸಪೋಟ ಕೃಷಿಯಲ್ಲೂ ಯಶಸ್ವಿಯಾಗಿರೋ ಯಶವಂತ್ 17 ವರ್ಷಗಳಿಂದಲೂ ಕೂಡ ಸಪೋಟ ಕೃಷಿಯನ್ನ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಗಿಡದಿಂದ ಗಿಡಕ್ಕೆ 36 ಅಡಿ, ಸಾಲಿನಿಂದ ಸಾಲಿಗೆ 36 ಅಡಿ ಅಂತರವಿರುವಂತೆ ನಾಟಿ ಮಾಡಿದ್ದಾರೆ. ಸಪೋಟ ಹಣ್ಣಿನಿಂದಲೂ ಉತ್ತಮ ಆದಾಯವನ್ನ ಪಡಿತಾ ಇರುವ ಇವರು ಸಪೋಟದಿಂದಲೇ ವಾರ್ಷಿಕವಾಗಿ 4 ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಇರೋ ಅಲ್ಪ ನೀರಲ್ಲೇ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇರೋ ಯಶವಂತ್ ಮೋಸಂಬಿ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಗಿಡದಿಂದ ಗಿಡಕ್ಕೆ 7.5 ಅಡಿ, ಸಾಲಿನಿಂದ ಸಾಲಿಗೆ 15 ಅಡಿ ಅಂತರವಿರುವಂತೆ ಸಾಥಾಗುಡಿ ತಳಿಯ 50 ಗಿಡಗಳನ್ನ ನಾಟಿ ಮಾಡಿ ಪೋಷಣೆ ಮಾಡುತ್ತಿದ್ದಾರೆ. ಈಗಾಗಲೇ ಗಿಡ 7 ಅಡಿ ಎತ್ತರಕ್ಕೆ ಬೆಳೆದು ಉತ್ತಮ ಇಳುವರಿಯನ್ನ ನೀಡ್ತಾ ಇರೋದ್ರಿಂದ ವರ್ಷಕ್ಕೆ 2 ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಅಲ್ಲದೆ ಬಹಳ ಅಪರೂಪವಾಗಿರೋ ವಾಟರ್ ಆಪಲ್ ಕೃಷಿಯಲ್ಲೂ ಯಶಸ್ವಿಯಾಗಿರೋ ಯಶವಂತ್ 2 ವರ್ಷದಿಂದ ಈ ವಾಟರ್ ಆಪಲ್ ಕೃಷಿ ಮಾಡ್ತಾ ಇದ್ದಾರೆ. ಗಿಡದಿಂದ ಗಿಡಕ್ಕೆ 18 ಅಡಿ, ಸಾಲಿನಿಂದ ಸಾಲಿಗೆ 18 ಅಡಿ ಅಂತರವಿರುವಂತೆ 50 ಗಿಡಗಳನ್ನ ನಾಟಿ ಮಾಡಿ ಪೋಷಣೆ ಮಾಡ್ತಾ ಇದ್ದಾರೆ. ಹನಿ ನೀರಾವರಿಯ ಮೂಲಕ ಗೊಬ್ಬರವನ್ನ ಗಿಡಗಳಿಗೆ ನೀಡ್ತಾ ಇರೋದ್ರಿಂದ ಗಿಡಗಳು ಉತ್ತಮ ಇಳುವರಿಯನ್ನು ಕೂಡ ಪಡೆಯುತ್ತಿದ್ದಾರೆ. ಮೂಸಂಬಿ ಕೂಡ ಅಂತಾರ ಪರವಾಗಿಲ್ಲ, ಮೂಸಂಬಿ ಅಂತಾರ ಒಳ್ಳೆ ಬೆಳೆ. ಆದ್ರೆ ಮೂಸಂಬಿ ಅಂತಾರ ಜಾಸ್ತಿ ಅಂತಾರ ಒಳ್ಳೆ ಫಲವತ್ತಾದ ಭೂಮಿ ಇದರಲ್ಲಿ ಮಾತ್ರ ಬೆಳೆಯುತ್ತೆ ಅದು. ಈಗ ನಾವು ಮುಂಚೆ ಹಾಕೋತೀಗ ಅಂತಾರ ಒಂದು ಗಿಡದ್ರಿಂದ ಅಂತಾರ 3 ವರ್ಷ 4 ವರ್ಷ ಆದ್ಮೇಲೆ ಅಂತಾರ ಕನಿಷ್ಠ ಅವರು ಕೂಡ 30-40 kg ನಮ್ಗಂತಾರ ಈಡ್ ಬರ್ತಿತ್ತು. ಆದ್ರೆ 15 ವರ್ಷ ಆದ್ಮೇಲೆ ಅಂತಾರ ಇದು ಕೆಳಗಂತಾರ ಒಂದು 3 ಫೀಟ್ ಕೆಳಗಡೆ ಅಂತಾರ ಬೇರ್ ಹೋದ್ಮೇಲೆ ಅದು ಒಳ್ಳೆ ಫಲವತ್ತ ಇದ್ದಿರ್ತಕ್ಕಂಥ ಭೂಮಿ ಸಿಗದೆ ಇದ್ದಲ್ಲಿ ಎಲ್ಲ ಗಿಡ ಅಂತಾರ ಒಣಗಾಕತ್ತಿದ್ವು. ಅದು ನೋಡಿ ಅಂತಾರ ನಾವು ಮುಂಚೆನೆ ಇದು ನರ್ಸರಿಗೆ ಹೋಗೋತೀಗ ಅಂತಾರ ಮತ್ತೊಂದು ವೆರೈಟಿ ತಂದಿದ್ವಿ, ಡಿಫ್ರೆಂಟ್ ವಾಟರ್ ಆಪಲ್ ಅಂತ, ನೀರ್ ಸೇವು. ಅದೊಂದು 100 ಗಿಡ ಹಾಕಿವಿ. ಮುಂಚೆ ಅಂತಾರ ನಾವೊಂದು 10 ಗಿಡ ತಂದು ಹಾಕಿದ್ವಿ. ಅದರಲ್ಲಿ ಅಂತಾರ ಪ್ರಯೋಗ ಮಾಡಿ ನೋಡಿದ್ ಏನಾಯ್ತಾರ ಎಲ್ಲಿ ಅಂತಾರ ನೆರಳದಲ್ಲ, ನೆರಳು ಮತ್ತು ನೀರು ಹೆಚ್ಚಿಗಿದ್ದಿದ್ದ ಪ್ರದೇಶದೊಳಗೆ ಅಂತ ಚಲೋ ಬರಕತ್ತಿತ್ತು. ಅದನ್ನ ಬಿಟ್ಟು ಬಿಸಿಲಿದ್ದಲ್ಲಿ ಹಾಕಿದಂತಾರ ಅದು ಗ್ರೋತ್ನು ಸರಿಯಾಗಿ ಬರಲಿಲ್ಲ ಮತ್ತು ಅದರಲ್ಲಿ ಅಂತಾರ ಇದು ಕಾಯಿನೂ ಜಾಸ್ತಿ ಇಡಲಿಲ್ಲ. ಹಂಗಾಗಿ ನಾವಂತ ಇದು ಹಳಿ ತೋಟದಲ್ಲಿ ಅಂತಾರ ನಮ್ದೇನು ಮೂಸಂಬಿ ಗಿಡ ಅಂತಾರ ಸ್ವಲ್ಪ ಒಣಗಕತ್ತಿದ್ವಲ್ಲ ಅದು ಪೂರ್ತಿ ತೆಗೆದ್ಬಿಟ್ಟು ಅದೇ ಜಾಗದ್ರಲ್ಲಿ ಅಂತಾರ 1 ವರ್ಷದ ಹಿಂದ್ಗಡೆ ಅಂತಾರ 100 ಅಂತಾರ ವಾಟರ್ ಆಪಲ್ ತಂದು ಹಾಕಿವಿ. ಅದು ಕೂಡ ಅಂತಾರ ಒಳ್ಳೆ ಇಳುವರಿ ಬರ್ತಾ ಇದೆ, ಬರತ್ತಂತ ನಿರೀಕ್ಷೆ ಇಟ್ಕೊಂಡಿವಿ. ಇನ್ನು ಯಾದಗಿರಿ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಕಿತ್ತಳೆ ಕೃಷಿ ಮಾಡ್ತಾ ಇರೋ ಯಶವಂತ್ ಗಿಡದಿಂದ ಗಿಡಕ್ಕೆ 15 ಅಡಿ, ಸಾಲಿನಿಂದ ಸಾಲಿಗೆ 7.5 ಅಡಿ ಅಂತರವಿರುವಂತೆ 50 ಗಿಡಗಳನ್ನ ನಾಟಿ ಮಾಡಿ ಪೋಷಣೆ ಮಾಡುತ್ತಿದ್ದಾರೆ. ಕಿತ್ತಳೆ ದೀರ್ಘಾವಧಿಯ ಬೆಳೆಯಾಗಿರೋದ್ರಿಂದ 50 ಗಿಡಗಳಿಂದ ವರ್ಷಕ್ಕೆ 1 ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಇನ್ನು ತೆಂಗಿನ ಕೃಷಿಯನ್ನು ಯಶಸ್ವಿಯಾಗಿ ಮಾಡ್ತಾ ಇರೋ ಯಶವಂತ್ ಹೊಲದ ಬದುವಿನ ಸುತ್ತಲೂ ಗಿಡವನ್ನ ನಾಟಿ ಮಾಡಿರುವ ಇವರು ಗಿಡದಿಂದ ಗಿಡಕ್ಕೆ 36 ಅಡಿ, ಸಾಲಿನಿಂದ ಸಾಲಿಗೆ 36 ಅಡಿ ಅಂತರವಿರುವಂತೆ 64 ಅರಸೀಕೆರೆ ಟಾಲ್ ತಳಿಯ ತೆಂಗಿನ ಗಿಡವನ್ನ ನಾಟಿ ಮಾಡಿದ್ದಾರೆ. ಸರಿಯಾದ ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಹಾಗೂ ನೀರನ್ನ ನೀಡ್ತಾ ಇರೋದ್ರಿಂದ ಉತ್ತಮ ಇಳುವರಿಯನ್ನ ಪಡೆಯುತ್ತಿರುವ ಯಶವಂತ್ ತೆಂಗಿನಕಾಯಿ ಹಾಗೂ ಎಳನೀರನ್ನ ಸ್ಥಳೀಯವಾಗಿ ಮಾರಾಟ ಮಾಡ್ತಾ
ವರ್ಷಕ್ಕೆ 2 ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ತೆಂಗಿನ ಗಿಡ ಒಂದು 60 ಇದಾವ. ಅದು ತೆಂಗಿನ ಗಿಡ ಅಂತಾರ ಇದು ಅರಸೀಕೆರೆ ಟಾಲ್ ಅನ್ನೋ ವೆರೈಟಿ ಅಂತಾರೆ, ನಮ್ಗಂತಾರೆ ಇಲ್ಲಿ ಒಳ್ಳೆ ಸೂಟೇಬಲ್. ಮತ್ತೆ ಬೇರೆ ಹೈಬ್ರಿಡ್ ವೆರೈಟಿ ಅಂತ ತಂದು ಹಾಕಿದ್ರು ಕೂಡ ಅದು ಹೈಬ್ರಿಡ್ ವೆರೈಟಿ ಇದಂತ ಪ್ರಾಬ್ಲಮ್ ಏನಂತಾರ, ಗಿಡ ಎಲ್ಲ ಬೆಳವಣಿಗೆ ಚೆನ್ನಾಗತ್ತೆ. ಆದರೆ ಬೇಸಿಗೆ ಬಂದರೆ ಮಾತ್ರ ಅವಾಗ ಅಂತಾರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಅಂತಾರೆ ಕೆಲವೊಂದು ಟೈಮ್ ಟೆಂಪ್ರೇಚರ್ ಅಂತಾರೆ ಒಮ್ಮೆದೊಮ್ಮೆಲೆ 45 ಡಿಗ್ರಿ ಸೆಲ್ಸಿಯಸ್ವರೆಗೆ ಅಂತಾರೆ ಹೋಗುತ್ತೆ. ಆ ಟೈಮಿಗೆ ಅಂತಾರೆ ಈ ಬಿಸಿಲಿನ ತಾಪಕ್ಕೆ ಅಂತಾರೆ ಹೂವೆಲ್ಲ ಅಂತಾರೆ ಉದುರೋ ಚಾನ್ಸಸ್ ಅಂತ ತುಂಬ ಜಾಸ್ತಿ. ಆದರೆ ಇದು ಅರಸೀಕೆರೆ ಟಾಲ್ ವೆರೈಟಿ ಅಂತಾರ ನನಗನ್ಸೋ ಮಟ್ಟಿಗೆ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅಂತಾರೆ ಹೇಳಿ ಮಾಡಿಸಿರ್ತಕ್ಕಂಥ ತಳಿ. ಬೇಸಿಗೆದ್ರಲ್ಲಿ ಬಂದರೆ ಎಳ್ನೀರಿಗೆ ಅಂತ ಮಾರ್ಬಿಡ್ತೀವಿ. ಒಂದು 60 ಗಿಡ ಇದಾವೆ ಸರ್. ಈಗ ಫಲ ನೀರ್ತಿರ್ತಕ್ಕಂಥವು ಅಂತಾರೆ ಒಂದು 60 ಗಿಡ ಇದಾವೆ. ಅದ್ರಲ್ಲಿ ಅಂತಾರೆ ನಾವು ಬೇಸಿಗೆದ್ರಲ್ಲಿ ರೇಟ್ ಇರೋತ್ತಿಗೆ ಅಂತಾರೆ 20ರಿಂದ 25 ರೂಪಾಯಿಗೆ ಹೋಲ್ಸೇಲ್ ಅಂತಾರೆ ಒಂದೊಂದು ಕಾಯಿ ಮಾರ್ತೀವಿ ಬೇಸಿಗೆದ್ರೊಳಗೆ. ಮತ್ತೆ ಮಳೆಗಾಲದಲ್ಲಿ ಅಂತಾರೆ ಅಕಸ್ಮಾತ್ ಬೇಡಿಕೆ ಕಡಿಮೆ ಇದ್ರೆ ನಾವೇನ್ ಮಾಡ್ತೀವಿ ಗಿಡದ ಮೇಲೆ ಹಂಗೆ ಬಿಟ್ಬಿಡ್ತೀವಿ. ಯಶವಂತ್ ಕೇವಲ ಪೇರಲೆ, ನಿಂಬೆ, ಕಿತ್ತಳೆ, ಮೋಸಂಬಿ ಅಲ್ಲದೆ ಜಮ್ಮು ನೇರಳೆ, ಸೀತಾಫಲ, ಚಿಕ್ಕು ಹಣ್ಣಿನ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಹಳ್ಳಗಳ ಪಕ್ಕದಲ್ಲೂ ಜಮೀನಿನ ಯಾವುದೋ ಮೂಲೆಯಲ್ಲಿ ಬೆಳೆದಿರುವ ನೇರಳೆಯನ್ನ ಗಮನಿಸಿದ ಇವರು ನಾನ್ಯಾಕೆ ದೊಡ್ಡ ಪ್ರಮಾಣದಲ್ಲಿ ಈ ನೇರಳೆ ಕೃಷಿ ಮಾಡಬಾರದು ಅಂತ ತೀರ್ಮಾನ ಮಾಡಿ ಇಂದು ಇದೇ ಜಮ್ಮು ನೇರಳೆಯಿಂದ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೆರಳೆ ಹಣ್ಣಿನ ಗಿಡ ಹಾಕಿವಿ. ನೆರಳೆ ಹಣ್ಣಿಗೆ ಅಂತಾರ ಸ್ವಲ್ಪ ಅಂತಾರ ನೀರ್ ಹೆಚ್ಚಿಗೆ ಬೇಕು. ನೀರ್ ಅಂತಾರ ಎಲ್ಲಿಗೆ ಹೆಚ್ಚಿಗೆ ಇರತ್ತೆ, ಮತ್ತೆ ಎಲ್ಲಿ ಅಂತಾರ ಸೌಳು ಭೂಮಿ ಇದ್ರೂ ಕೂಡ ತಾಳ್ಕೊಳ್ಳೋ ಶಕ್ತಿ ಇದ್ರಲ್ಲಿದೆ. ಯಾಕಂದ್ರೆ ಸೌಳು ಭೂಮಿ ಇದ್ರಲ್ಲಿ ನಾವು ಬೇರೆ ಬೇರೆ ಗಿಡ ಹಾಕಿ ನೋಡಿದ್ವಿ, ಆದ್ರೆ ಅದರಲ್ಲಿ ಯಾವುದೇ ತರ ಅಂತ ಸಕ್ಸಸ್ ಆಗ್ಲಿಲ್ಲ. ಆದ್ರೆ ಅದ್ರಲ್ಲಿ ಅಂತಾರ ಯಾಕಂದ್ರೆ ಇದು ನಾವು ಕೆಲವೊಂದು ಟೈಮ್ ಅಂತಾರ ಇಲ್ಲಿ ನೋಡಿದ್ವಿ ನಮ್ಮ ತಾಂಡದ್ರಲ್ಲಿ ಅಂತಾರ ಎಷ್ಟೋ ಜನರದ್ದು ಅಂತಾರ ಹೊಲದ ಬಾಜು ಎಲ್ಲಿ ನೀರ್ ಹರಿಯತ್ತಲ್ಲ ಹಳ್ಳ ಬಾವಿ ಅದ್ರ ಬಾಜು ಇದ್ದಿದ್ರಲ್ಲೇ ನೆರಳೆ ಹಣ್ಣು ಅಂತಾರ ಹೆಚ್ಚಿಗೆ ಬರತ್ತೆ. ಹಂಗಾಗಿ ಆ ಲೆಕ್ಕದ್ರಿಂದ ಅಂತಾರ ಸೌಳದ್ರೊಳಗೆ ಅಂತಾರ ನಾವು ಸ್ವಲ್ಪ ಅಂತಾರ ಅದು ಸೌಳು ಭೂಮಿ ನಮ್ದು ಒಂದು 20 ಗುಂಟೆ ಸಮೀಪ, ಅದ್ರಲ್ಲಿ ಅಂತಾರ ಅದು ಹಾಕಿದ್ವಿ ನೆರಳೆ ಹಣ್ಣು. ಆದ್ರೆ ನೆರಳೆ ಹಣ್ಣಿಗೆ ಅಂತಾರೆ ಯಾವುದೇ ತರ ಅದು ಸೌಳು ಭೂಮಿದ ಅಂತಾರೆ ಎಫೆಕ್ಟ್ ಆಗ್ಲಿಲ್ಲ, ಒಳ್ಳೆ ಬೆಳವಣಿಗೆ ಆಯ್ತು. ಇವಾಗ ಅಂತಾರ ಕಾಯಿ ಕೊಡಕತ್ತಾವ. ಹೋದ ವರ್ಷ ಅಂತಾರ ಸ್ವಲ್ಪ ಅಂತಾರ ಬಂದಿದ್ವು, ಒಂದ್ ಗಿಡಕ್ಕೆ ಅಂತಾರ 15-20 kg ಈ ತರ ಬಂದಿತ್ತು. ಈ ವರ್ಷ ಅಂತಾರ ಒಳ್ಳೆ ಬೆಳೆ ಬರಬಹುದು, ಇಳುವರಿ ಬರಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿವಿ. ಚಿಕ್ಕು ಒಂದು 60-64 ಗಿಡ ಇದಾವ. ಅದ್ರಲ್ಲಿ ಅಂತಾರ 2 ವೆರೈಟಿ ಹಾಕಿದ್ವಿ, 3 ವೆರೈಟಿ. ಒಂದಂತಾರ ಕ್ರಿಕೆಟ್ ಬಾಲ್ ಅಂತ, ಅದು ಕ್ರಿಕೆಟ್ ಬಾಲ್ ಕಾರಣ ಏನ್ ಹೆಸರು ಅಂತಾರ ಅದು ನಾವು ಕರೆಕ್ಟ್ ಟೈಮಿಗೆ ಅಂತಾರೆ ಗೊಬ್ಬರ ನೀರು ಕೊಟ್ಕೊಂತಿದ್ರೆ ಅದು ಸೈಜ್ ಕೂಡ ಅಂತಾರೆ ಕ್ರಿಕೆಟ್ ಬಾಲ್ ಗಾತ್ರ ಬರುತ್ತೆ. ಹಂಗಾಗಿ ಅಂತಾರೆ ಅದು ಕ್ರಿಕೆಟ್ ಬಾಲ್ ಅಂತ ಇಟ್ಟಿರೋದು. ಇನ್ನೊಂದು ಅಂತಾರೆ ಅಬ್ಲಾಮ್ ಅಂತ, ಅವು ಉದ್ದಕ್ಕೆ ಇರ್ತಾವೆ ಕಾಯಿ, ಆದ್ರೆ ಮಾರ್ಕೆಟಲ್ಲಿ ಜಾಸ್ತಿ ವ್ಯಾಲ್ಯೂ ಇರಲ್ಲ. ಇನ್ನೊಂದು ಖಾಲಿ ಪತ್ತಿ ಅಂತ ಇರತ್ತೆ, ಅದು ಕೂಡ ಒಳ್ಳೆ ಇಳುವರಿ ಬರುತ್ತೆ. ಅದ್ರದ್ದೇನು ಸ್ಪೆಷಾಲಿಟಿ ಅಂತಾರೆ ಅದು ಕಿವಿ ಫ್ರೂಟ್ ತರ ಅಂತಾರ ಲೇಯರ್ ಅಂತಾರೆ ಬೇರೆ ಬೇರೆ ಹೋಳಾಗತ್ತೆ. ಇನ್ನೊಂದು ಅಂತಾರೆ ಸ್ವೀಟ್ ಜಾಸ್ತಿ ಮತ್ತೆ ಜ್ಯೂಸಿಗೆ ಅಂತಾರೆ ಹೆಚ್ಚಿಗೆ ಯೂಸ್ ಮಾಡ್ತಾರ. ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬರೇ ಕೃಷಿ ಮಾಡೋದು ಕಷ್ಟ ಸಾಧ್ಯ. ಅಣ್ಣನ ಈ ಸಮಗ್ರ ಕೃಷಿಗೆ ಸಾಥ್ ನೀಡ್ತಾ ಇರುವ ಮಹಾವೀರ್ ಕೇವಲ SSLC ಓದಿರೋ ಇವರು ಯಾವುದೇ ಕೃಷಿ ವಿಜ್ಞಾನಿಗಳಿಗೆ ಕಡಿಮೆ ಇಲ್ಲ. ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೃಷಿಗೆ ಸಹಾಯಕವಾಗುವ ಬೈಕ್ ತಯಾರಿಸಿ ಭೂಮಿ ಉಳುಮೆ ಮಾಡುವುದು, ಕಳೆ ತೆಗೆಯುವುದು, ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವ ಕೆಲಸದಲ್ಲಿ ಅಣ್ಣನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯುವಕರು ಊರು ತೊರೆದು ಸರ್ಕಾರಿ ಇಲ್ಲವೇ ಖಾಸಗಿ ಕೆಲಸ ಹುಡುಕೊಂಡು ಹಳ್ಳಿ ಬಿಡ್ತಾ ಇರೋ ಇಂದಿನ ದಿನಗಳಲ್ಲಿ ಯಶವಂತ್ ಖಾಸಗಿ ನೌಕರಿ ಬಿಟ್ಟು ತೋಟಗಾರಿಕೆ ಕೃಷಿ ಮಾಡ್ತಾ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಅಲ್ಲದೆ ಇರೋ ಅಲ್ಪ ನೀರಿನಲ್ಲೇ ತರಹೇವಾರಿ ಹಣ್ಣನ್ನ ಬೆಳೆದು ವರ್ಷಕ್ಕೆ 12 ಲಕ್ಷ ಆದಾಯವನ್ನ ಪಡಿತಾ ಮಾದರಿ ರೈತರಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.